ನಮ್ಮ ಅಮ್ಮಗೆ ಇವತ್ತೊಂಥರ ನೆಮ್ಮದಿ ಆದಂಗೆ ಆಯ್ತಲ್ಲ ನಮ್ಮ. ಹ್ಞೂ ನಮ್ಮ, ಇವತ್ತೊಂಥರ ನೆಮ್ಮದಿ ಆದಂಗೆ ಆಯಿತು. ಆರಾಮಾಗಿ ಕುಕ್ಕಣಿನಿ. ಅವಳ ಆಸ್ಪತ್ರೆಗೆ ಇರಲಿ, ಒಂದು 15 ದಿನ ತಿಂಗಳು ಕಳಿಸ್ಬಾರ್ದು ಆಸ್ಪತ್ರೆಗಳಿಂದ. ಅಲ್ಲೇ ಇರಬೇಕು, ಆರಾಮಾಗಿ ಕುಕ್ಕಣ ಇನ್ನತ್ಲಾಗೆ ನಿಮ್ಮದೇ ನಿದ್ದೆ ಮಾಡಿದೆ ಮಧ್ಯಾಹ್ನ ಟೈಮು. ಬರೀ ಅವಳಿದ್ರೆ ಅದನ್ನು ಮಾಡು ಇದನ್ನು ಮಾಡು, ನನಗೆ ಅದು ಮಾಡ್ಕೊಡಕ್ಕ ಇದು ಮಾಡ್ಕೊಡಕ್ಕ, ನನಗೆ ಬಾದಾಮಿ ಹಾಲು ಮಾಡಿಕೊಡು, ನನಗೆ ಟೀ ಮಾಡಿಕೊಡು, ಕಾಫಿ ಮಾಡಿಕೊಡು. ಅಯ್ಯೋ 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 ತಲೆ ತಿನ್ನೋಳು ಹೆಂಗ ತಾಳಾದವಳು. ಓದ್ಲತ್ಲಾಗೆ ಒಂದು ತಿಂಗಳು ಹಾಸ್ಪಿಟ್ಲಿಂದ ಕಳಿಸ್ಲಿಲ್ಲ ಅಂದರೆ ಸಾಕಪ್ಪ. ಕಳಿಸಲ್ ಬಿಡು ಇವತ್ತು. ಇನ್ನೂ ಒಂದು 2-3 ದಿವಸ ಇಕ್ಕೆಂಬ್ತಾರೆ. ಅದು ಯಾಕಂದ್ರೆ ಅವಳಿಗೆ ಜಾಸ್ತಿ ಆಗೈತಲ್ಲ, ಅದಕ್ಕೆ ಒಂದು 2-3 ದಿವಸ ಇಕ್ಕೆಂಬ್ತಾರೆ. ಯಾಕೋ ವರ್ಷ ಫೋನ್ ಮಾಡ್ತಾ ಇದ್ದಾನೆ ಕಣೆ. ಸುಮ್ಮನಿರ ಮಾತಾಗ ಎತ್ತಬೇಡ. ಬಡ್ಕೊಂಡು ಸುಮ್ಮನಾಗ್ಲಿ ಹೇಳು. ಬತ್ತೀರಾ ಅಂತ ಏನಲ್ಲಿ ಕೇಳೋದಿಲ್ಲ ಹೆಂಗನಾಗ್ಲಿ, ಯಾಕೆ ಬರ್ತೀರಿ ಫೋನ್ ಎತ್ತಲಿಲ್ಲ ಅಂತ. ಕೇಳಕ್ಕ ಬರಲ್ವೇನೋ, ಅದಕ್ಕೆ ಫೋನ್ ಮಾಡಿರ್ಬೇಕೇನೋ ಸಾಮಾನ್ಯ. ಕೇಳು. ಹಲೋ ಲತಕ್ಕ, ನಾನಕ್ಕ ವರ್ಷ. ವರ್ಷ ಯಾಕಪ್ಪ, ಯಾಕೋ ಯಾಕೆ ಹೇಳ್ತಾ ಇದೀಯಾ? ಅಕ್ಕ ವಿಜಿ ಇಲ್ಲ ಅಕ್ಕ, ವಿಜಿ ಹೋಗ್ಬಿಟ್ಲು. ವಿಜಿ ಇಲ್ಲ ಅಕ್ಕ, ವಿಜಿ ಹೋಗ್ಬಿಟ್ಲು. ಏನು ಹೇಳ್ತಾ ಇದೀಯಾ? ವಿಜಿ ಇಲ್ಲ ಹೋಗ್ಬಿಟ್ಲು? ಯಾಕ ಯಾಕ ಹಿಂಗೆ ಹೇಳ್ತಾ ಇದೀಯಾ? ಎಲ್ಲಿಗೆ ಹೋದ್ಲು? ಅಮ್ಮ ಯಾಕಮ್ಮ ಏನಾಯ್ತು? ಯಾಕ ವಿಜಿ ಇಲ್ಲ ಹೋಗ್ಬಿಟ್ಲು ಅಂತ ಹೇಳ್ತಾ ಇದ್ದಾನೆ? ಯಾಕಪ್ಪ ಏನಾಯ್ತು ಹೇಳಿ, ಸರಿಯಾಗಿ ಹೇಳಪ್ಪ ವರ್ಷ. ಯಾಕಪ್ಪ? ಯಾಕೆ ಯಾಕ ಯಾಕೆ ಯಾಕೆ ಹಿಂಗೆ ಆಡ್ತಾ ಇದೀಯಾ? ಯಾಕೆ ಏನಾಯ್ತೆ? ವಿಜಿ ಹೋಗ್ಬಿಟ್ಲಕ್ಕ, ಹಾಸ್ಪಿಟ್ಲಿಗೆ ಕರ್ಕೊಬತ್ತಿದ್ನ. ಬರೋ ದಾರಿಗೆ ಕುಸ್ತು ಬಿದ್ದುಬಿಟ್ಲು. ಕರ್ಕೊಂಬತ್ತಿದ್ದೆ ಹಾಸ್ಪಿಟ್ಲ್ ಒಳಗಡೆ, ಇನ್ನೂ ಹೋಗಿರಲಿಲ್ಲ, ಸ್ವಲ್ಪ ದೂರ ಹಾಸ್ಪಿಟ್ಲಿತ್ತು. ಹೋಗ್ತಾ ಇದ್ವಿ, ಕುಸ್ತು ಬಿದ್ದುಬಿಟ್ಲು. ಇದಕ್ಕಿದ್ದಂಗೆ ಈ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಹೋಗ್ಬಿಟ್ಲಕ್ಕ. ತಲೆ ಸ್ಲೋಕ್ ಆಗ್ಬಿಟ್ಟೈತೆ ಅಂತ ಹೇಳಿದ್ರು. ಜಾಸ್ತಿ ಟೆನ್ಷನ್ ಮಾಡ್ಕೊಬಿಟ್ಟು ಸ್ಲೋಕ್ ಆಗ್ಬಿಟ್ಟೈತೆ ಅಂತ ಹೇಳಿದ್ರಕ್ಕ. ಹೇಳಿದ್ರು ವಿಜಿ ಇಲ್ಲ ಅಕ್ಕ, ಹಾಕೊಂಬತ್ತೀನಿ ಅಕ್ಕ. ಅಲ್ಲಿ ಸ್ಕೂಲ್ ಹತ್ರ ಅಲ್ಲಿ ಮರ ಐತಲ್ಲ, ಅಲ್ಲಿಗೆ ತಗೊಂಬರ್ತೀವಿ. ಅಯ್ಯೋ ದೇವ್ರೆ ರಾಮ, ಥೋ ಹೋಗತ್ತ. ಅಯ್ಯೋ ಏನು ವರ್ಷ ನೀನು ಹಿಂಗೆ ಹೇಳ್ತೀಯ? ಥೋ ನಮ್ಮ ಕೈಲಂತ ನಂಬಕ್ಕೆ ಆಗ್ತಿಲ್ಲಪ್ಪ. ಅಲ್ಲ ಈಗ ಸೇನಾಕ್ ನಡ್ಕೊಂಡು ಹೋದ್ಲಲ್ಲ ಪಾಪ. ಸೇನಾಕ್ಕೆ ಬಂದಳು ನಿನ್ನ ಜೊತೆಗೆ ಗನ್ವಾಗ ಆಸ್ಪತ್ರೆಗೆ ಹೋಗ್ತೀನಿ ಲತಕ್ಕಂತ ಹೇಳಿ ಹೋದಳು. ಅಯ್ಯೋ ದೇವ್ರೆ, ಇವಾಗಿಲ್ಲ ಅಂತ ಹೇಳಿದ್ರೆ ಏನಪ್ಪ ಇದು? ಅಯ್ಯೋ ದೇವ್ರೇ. ಅವನಕ್ಕ ಚೆನ್ನಾಗಿದ್ಲು, ಚೆನ್ನಾಗಿ ಮಾತಾಡ್ತಲೇ ಬಂದ್ಲು. ವರ್ಷ ಅವರೇ ನನಗೆ ಯಾಕೋ ಸುಸ್ತಾಗ್ತೈತೆ ವರ್ಷ, ಯಾಕೋ ವರ್ಷ ನನಗೆ ಸುಸ್ತಾಗ್ತೈತೆ ಅಂತ ಹೇಳಿ ಹಂಗೆ ಬಿದ್ದುಬಿಟ್ಲು. ಅದು ಯಾಕೋ ಅದೇನಾಯ್ತು ಅನ್ನೋದು ಗೊತ್ತಿಲ್ಲ. 5 ನಿಮಿಷ ಕಣ್ಣು ಮುಚ್ಚಿ ಕಣ್ಣು ತೆಗಿ ಅಷ್ಟೊತ್ತಿಗೆ ಹೋಗ್ಬಿಟ್ಲಕ್ಕ. ಚೆನ್ನಾಗಿದ್ದಾಳೇನೆ. ನನ್ನ ವಿಜಿ ನನ್ನ ಬಿಟ್ಟು ಹೋಗ್ಬಿಟ್ಲು. ಸಮಾಧಾನ ಮಾಡ್ಕೊಳಪ್ಪ. ಯಾರನ್ನ ಇದ್ದಾರೆ ಇವಾಗ ನಿನ್ನ ಜೊತೆಗೆ? ಸಮಾಧಾನ ಮಾಡ್ಕೊ. ಯಾರೂ ಇಲ್ಲ. ಅವ್ರ ಅಣ್ಣರಿಗೆಲ್ಲ ಫೋನ್ ಮಾಡಿದ್ದೀನಿ. ಅವ್ರ ಅಣ್ಣವ್ರು ಬರ್ತಾರೇನೋ, ಎಲ್ಲ ಅಲ್ಲಿಗೆ ಬರ್ತಾರೆ ಅನಿಸುತ್ತೆ. ಇವಾಗ ಆಂಬುಲೆನ್ಸಕ್ಕೆ ತಗೊಂಬರ್ತೀವಿ. ಸರಿಯಪ್ಪ, ಆಯಿತು ಬರ್ರಿ. ಸರಿ ಆಯಿತು, ಸುಮ್ಮನಿರು. ಏನು ಮಾಡೋಕ್ಕಾಗುತ್ತೆ? ಧೈರ್ಯವಾಗಿರು. ಏನು ಮಾಡೋಕ್ಕಾಗಲ್ಲ, ಧೈರ್ಯವಾಗಿರಪ್ಪ, ಧೈರ್ಯವಾಗಿರು. ವಿಜಿ ಹೋಗ್ಬಿಟ್ಲಂತೆ ಕಣೆ, ಜೊತೆ ಸಿಂಧು ಹೋಗ್ಬಿಟ್ಲಂತೆ. ಅವಳು ಆಸ್ಪತ್ರೆ ಒಳಕ್ಕೆ ಹೋಗ್ತಿದ್ರಂತೆ, ಇದಕ್ಕಿದ್ದಂಗೆ ಕೂಸೆ ಬಿದ್ಲಂತೆ. ಆಸ್ಪತ್ರೆ ಒಳಗೆ ತಾಣೋ ಅಷ್ಟೊತ್ತಿಗೆ ಹೋಗೇ ಬಿಟ್ಲಂತೆ. ಸ್ಲೋಕ್ ಆಗಿತ್ತಂತೆ ಕಣೆ, ತಲೆಗಾಗಿತ್ತಂತೆ, ತೆರ್ಲೋಕ ಹೊಡೆದಿತ್ತಂತೆ ತಲೆಗೆ. ಅಯ್ಯೋ ದೇವ್ರಿ, ಥೂ ಯಪ್ಪ ದೇವ್ರಿ, ಚೆನ್ನಾಗಿದ್ಲಲ್ಲ ಯಾಕ? ನಾವು ಏನಾಗಲ್ಲ ಅವಳಿಗೆ ಅಂತ ಮಾತಾಡ್ಕೊಂತಿದ್ವಿ. ಥೋ ಹೋಗತ್ತ. ಅಯ್ಯಪ್ಪ ಆಶ್ಚರ್ಯ ಆಗ್ತೈತಮ್ಮ ತಾಯಿ. ಅಯ್ಯೋ ದೇವ್ರಿ, ಇದೇನಮ್ಮ ತಾಯಿ ಇದು? ಹಿಂಗೆ ಚೆನ್ನಾಗಿದ್ದಾಳಲ್ಲ ಗನ್ವಾಗಿ, ನಾವು ಅಂತಿದ್ಲು. ಏನಮ್ಮ ನೀನು ನಂಬಕ್ಕೆ ಆಗ್ತಿಲ್ಲ? ನಮಗೂ ನಂಬಕ್ಕೆ ಆಗ್ತಿಲ್ಲಮ್ಮ. ನಡಿ ಹೋಗೋಣ ಅಲ್ಲಿಗೆ. ಎಲ್ಲರಿಗೂ ಹೇಳಕ್ಕ ಅಂತ ಹೇಳ್ದೆ. ನಡಿ ಹೋಗೋಣ. ಅವ್ರ ಅಮ್ಮ ಇರೋನು ಬಂದವ್ರೇನ, ಅವ್ರ ಅಮ್ಮರಿಗೆಲ್ಲ ಫೋನ್ ಮಾಡಿದ್ದಂತೆ. ಅವ್ರ ಅಮ್ಮ ಇಲ್ಲೇ ಇರ್ಬೇಕು, ಬಂದಿರೋದು. ನಡಿ ಅಲ್ಲಿ ಸ್ಕೂಲ್ ತಗಲ್ ಮಾರ ಐತಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ತಗಲ್ಲಿಗೆ ತಗೊಂಬರ್ತಾರಂತ. ನಡಿ ಹೋಗೋಣ. ಅಯ್ಯೋ ದೇವ್ರೆ, ಥೋ ಹೋಗತ್ತ. ಎಂಥ ಕೆಲಸ ಆಗೋಯ್ತು. ಅಯ್ಯಪ್ಪ, ನಾನು ಹಿಂಗೆ ಆಗುತ್ತೆ ಅಂದ್ಕೊಂಡಿರ್ಲಿಲ್ಲ. ಅಯ್ಯೋ ಥೋ ಹೋಗತ್ತ. ಆಶ್ಚರ್ಯ ಆದಂಗೆ ಆಗ್ತೈತಮ್ಮ ತಾಯಿ. ಇದೇನಪ್ಪ ಇದು ಹಿಂಗಾತು ಅನ್ನಿಸ್ತೈತೆ. ನಾವು ಹಂಗೆ ಅನ್ಕೊಂಡ್ವಮ್ಮ. ಅಯ್ಯೋ ದೇವ್ರೆ, ಏನಪ್ಪ ಇದಿಂಥದ್ದು? ಥೋ ಪಾಪ ಹೋಗತ್ತ. ಎಂಥ ಕೆಲಸ ಆಗೋಯ್ತಪ್ಪ. ಅಯ್ಯೋ ಥೋ ಹೋಗತ್ತ. ಅಯ್ಯೋ ತಿಂತಕ್ಕ ಬೈಕೆಂಬ್ತಿದ್ವಿ, ಇವಾಗ ಕೇಳ್ದಟ್ಕೇನೆ ಅಯ್ಯೋ ಅಂದಂಗೆ ಆಗುತ್ತೆ ಮನ್ಸು. ಅಯ್ಯಪ್ಪ ದೇವ್ರೆ, ಹೆಂಗೆ ಯಾವ ಮನುಷ್ಯಗೆ ಏನು ಬರುತ್ತೆ ಅಂತ ಗೊತ್ತಾಗಲ್ಲ. ಇರತಕ್ಕ ನಂದು 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 ಅಂತ ಆಡ್ತಾರೆ. ಯಾವಾಗ ಏನು ಬರುತ್ತೆ ಎಂಬುದು ಗೊತ್ತಿಲ್ಲ ಮನುಷ್ಯನಿಗೆ. ಥೋ.
ನಾನು ಹೆಂಗೆ ಮಾತಾಡ್ತಿದ್ದೆ ಹೆಂಗೆ ಬೈಕೆಂತಿದ್ದೆ ಅವಳು ಹೋದಾಗಿಂದನೂ ಹೆಂಗೆ ಆಯ್ತಲ್ಲಪ್ಪ ಅವಳಿಗೆ ಹಂಗಾಗ್ಬೇಕು ಹಿಂಗಾಗ್ಬೇಕು ಅನ್ಕೊಂತಿದ್ದೆ. ಅಯ್ಯೋ ಹಂಗೆ ಆಗ್ಬಿಡ್ತಲ್ಲಪ್ಪ. ಥೋ ನಾವಿಂಥವೆಲ್ಲ ಮಾತಾಡಬಾರ್ದಾಗಿತ್ತು ಕಣೆ. ನಾನು ಬರೋನೆ ನಮ್ಮ ಅಂದೆ. ಬೇಡ ಬಿಡಮ್ಮ ಸೆನಕ್ಕೆ ನೀ ಅದ್ಲು ಕಣೆ ಬೂದು ನಮ್ಮ ಇದಿ. ಸಮಾಧಾನ ಮಾಡ್ಕೆದ್ದೆ ಅಮ್ಮ, ಸಮಾಧಾನ ಮಾಡ್ಕೆ. ನನಗೂ ಇನ್ನು ಕೇಳಿ ತಡ್ಕೊಂಬಕ್ಕಾಗಲಿಲ್ಲ. ಪ್ರಭಣಗೆ ಫೋನ್ ಮಾಡ್ದೆಯಮ್ಮ, ಬರ್ತೀನಿ ಅಂತ ಹೇಳ್ದ. ಈಗ ಯಾಕೆ ಬರ್ತಾನಂತೆ ಸೆನಕ್ಕೆ ಇಲ್ದಾಗ ಒಂದು ದಿವಸ ನಾನು ಬಂದು ನೋಡಲಿಲ್ಲ. ಅವ್ನ ಹಣೆ ಬಾರು ಕಣ್ಣಯ್ಯ ಅಣ್ಣಯ್ಯ ನೇಂಟಿ ಅಂತ ಒಂದು ದಿವಸ ನಾನು ಬಂದು ನೋಡಲಿಲ್ಲ. ಇವಾಗ ಯಾಕೆ ಬರ್ತಾನಂತೆ ಏನು ಬರಬೇಡ ಅನ್ನೋ ಎಲ್ಲ ಬಂದವ್ರು. ಯಾಕ ಜಮಕಯ್ಯ ಹೋಗ್ಬಿಟ್ಲಂತೆ ಕಣಕ್ಕ ವಿಜಿ. ನಮ್ಮ ಅದನ್ನೇ ಮಾತಾಡ್ತಿದ್ವಿ ಕಣೆ ಅವಣೆ ನೋಡೆ ನಮಿಜಿ. ಏನಂತ ಕಲ್ಲತಕಯ್ಯ, ಏನಾಗಿತ್ತಂತೆ ವಿಜಿಗೆ? ಯಾತು ಹೇಳೇ ಇಲ್ಲ, ಅದೇ ಕಟ್ ಮಾಡ್ದ. ಆಸ್ಪತ್ರೆಗೆ ಇನ್ನೂ ಹೋಗ್ತಿದ್ರಂತೆ, ಇಟ್ಕಿದ್ದಂಗೆ ಕೂಸೆ ಬಿದ್ಲಂತೆ. ಅದಕ್ಕೆ ಯಾಕಂತ ಹಿಂಗಾಗೈತೆ ಅಂತ ಹೇಳಿ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗಿದ್ಕೆ ತಲೆ ಸ್ಲೋಕ್ ಆಗೈತೆ ಅಂದ್ರಂತೆ. ತಲೆ ಸ್ಲೋಕ್ ಆದರೆ ಹಂಗೆ ಉಳಿಯಲ್ಲ. ಎಲ್ಲರಿಗೂ ಹೇಳ್ರಿ. ಪಾತಣಯ್ಯ ಎಲ್ಲರಿಗೂ ಹೇಳ್ರಿ. ಹೋಗಿ ಯಾಕಲ್ಲ ತಕ್ಕ ನೀನೇ ಹೇಳಿ ಬರೋಗು. ಅದೇ ಅಮ್ಮರ್ಗು ಅವ್ರಿಗೂ ಇವ್ರಿಗೆಲ್ಲ ಹೇಳಿ ಬರೋಗು. ಲಸ್ ಮಕ್ಕಳಿಗೆಲ್ಲ ನೀವೇ ಹೇಳ್ಬೇಕು, ಹೋಗಿ ಹೇಳಿ ಬರೋಗ್ರಿ. ಅಮ್ಮ ಎಲ್ಲರಿಗೂ ಈ ಸುದ್ದಿ ಕೇಳ್ಬಿಟ್ರೆ ಯಪ್ಪ ಆಶ್ಚರ್ಯ ಆದಂಗೆ ಆಗುತ್ತೆ. ಎಲ್ಲರಿಗೂ ಒಂಥರ ಧರಣೆಗಳ್ದಂಗೆ ಆಗೈತೆ ಕಣಮ್ಮ. ಯಪ್ಪ ಭಾಳ ಒಂಥರನ ಅಯ್ಯೋ ದೇವ್ರೆ ಒಂಥರ ಆಶ್ಚರ್ಯ ಕಣಮ್ಮ ಚಿತ್ರ. ನಮಗೂ ಹಂಗೆ ಕಣಕ್ಕ. ಅತ್ತೆ ಸಮಾಧಾನ ಮಾಡ್ತ್ಯಾ, ಅಳ್ಬೇಡ ಸುಮ್ಕಿರು. ಅಲ್ಲ ಹಂಗಿದ್ ಮಾಡ್ದ ದೇವರು. ಅವ ಕರ್ಕೆ ಬರ್ತಾರೆ ಕೇಳೋ ಇದ್ದಾರ. ಅತ್ತೆ ಅಲ್ಲಿನ ಆಸ್ಪತ್ರೆಗೆ ಎಲ್ಲನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಬರ್ಬೇಕು ಸುಮ್ಕಿರು. ಆಸ್ಪತ್ರೆ ಒಳಕ್ಕೆ ಹೋದ್ಮೇಲೆ ವಾರಕ್ಕೆ ಬರೋದು ಕಷ್ಟ. ಅಲ್ಲಿನ ಅವ್ರು ಅದು ಇದು ಸೈನು ಅದು ಇದು ಅಂತ ಹೇಳಿ ಜಲ್ದಿ ಕಳಿಸಲ್ಲ. ಸುಮ್ಮನಿರು ಬರ್ತಾರೆ. ಯಾಕಂಗೆ ಅಳ್ತೀರ ಇಬ್ಬರು? ಸುಮ್ಮನಿರ್ರಿ, ಸಮಾಧಾನ ಮಾಡಿ ಕೇಳ್ರಿ, ಏನು ಮಾಡೋಕ್ಕಾಗುತ್ತೆ? ಹೋಗತ್ತ ಹಿಂಗಾಗ್ಬಾರ್ದಪ್ಪ. ಚೆನ್ನಾಗಿದ್ದಾರೆ ನಿಂಗೆ ಹೋಗ್ಬಿಟ್ರೆ ಒಂಥರ ಬೈವದಂಗೆ ಆಗುತ್ತೆ. ಚೆನ್ನಾಗಿದ್ಲು ಏನಂತದ್ದೇನಲ್ಲ, ಅದು ಪೈಲ್ಸ್ ಕಾಯಿಲೆ. ಅವಳು ಸ್ಲೋಕ್ ಆಗಿ ಹಂಗೆ ಆಗಿರೋದು. ಏಟಾಗೈತೆ ಅಂತ ತಂದಿದ್ದು ಕುಡಿದ್ಬಿಟ್ಟವಳೆ. ಜ್ಯೂಸ್ ಅದು ಕುಡಿತಿರ್ಲಿಲ್ಲ. ನೆನ್ನೆ ಸಹ ಡಾಕ್ಟ್ರ್ ಹೇಳ್ಯವ್ರೆ ಅಂತ ಜ್ಯೂಸ್ ಅದು ತರಿಸ್ಕೊಂಡು ಕುಡಿತಿದ್ಲು ವರ್ಷಂತ ಪಾಪ. ನಾನು ಕುಡಿಯಲ್ಲ ಅಂತಿದ್ಲು. ಅವನು ಕುಡಿ ವಿಜಯ್ ಹೇಳಿಲ್ವೇ ಡಾಕ್ಟ್ರು ಅಂತ ಹೇಳಿ ತಂದೆಲ್ಲ ಜ್ಯೂಸ್ ಎಲ್ಲ ಕೊಟ್ಟ. ಪಾಪ ಅವಳು ಅದಕ್ಕೆ ಬೈವಾಗಿದ್ಲು. ಹಿಂಗೆಲ್ಲ ಆಗುತ್ತೆ ಅಂತಲೇ ಪಾಪ ಯಾತು ಮಾಡ್ತಿರ್ಲಿಲ್ಲ. ಬಿಸಿನೀರೇ ಕುಡಿಯೋಳು. ಬೈ ಇಕ್ಕೊಂಡು ಒಂಥರನ ಅವಳು ಬಿಸಿನೀರೇ ಕುಡಿಯೋಳು. ನಾನು ಯಾತನ ತಿನ್ನಕ್ಕಂದ್ರೂ ತಿಂತಿರ್ಲಿಲ್ಲ ಪಾಪ, ಅಷ್ಟು ಬೈವಾಗಿತ್ತು. ಏನು ಮಾಡೋದು? ಹೋಗತ್ತ ಹಿಂಗಾಗ್ಬಾರ್ದಾಗಿತ್ತು. ಈಟು ಅಂತ ಈಟಿನ ತಿಂತು. ಇವಾಗ ಈಟ್ ಕಮ್ಮಿ ಮಾಡ್ಕೋಬೇಕಂತ ಒಂದಿಟ್ಟು ತಂಪತ್ತು ತಿನ್ಬೇಕೋತ, ಅದಕ್ಕೆ ಹಂಗಾತೋ ಏನು. ಹೋಗತ್ತ. ಅಯ್ಯೋ ತಲೆಗಾದ್ರೆ ಹಂಗೆ ಮತ್ತೆ. ಅದು ತಲೆಗಾದ್ರೆ ಯಾರು ಉಳಿಯಲ್ಲ ಕಣಕ್ಕ. ಕೈಗ ಕಾಲ್ಗಾದ್ರೆ ಇನ್ನೂ ಉಳ್ಕೊಂತಾರೆ, ತಲೆಗಾದ್ರೆ ಯಾರು ಉಳ್ಕೊಂಬಲ್ಲ. ವಿಜಿ ಇನ್ನಿಲ್ಲ ನೋಡಿ. ಈ ಫೋನ್ ಬಂದೈತೆ ವರ್ಷ. ಫೋನ್ ಮಾಡಿದ್ದ ವಿಜಿ ಇನ್ನಿಲ್ಲ ಅಂತ ಹೇಳಿ ಫೋನ್ ಮಾಡಿದ್ದ. ಎಲ್ಲ ಕಾತ್ಕೊಂಡು ಕೂತ್ಕೊಂಡವ್ರೆ. ಇವತ್ತು ತಗೊಂಬರ್ತೀನಿ ಕಣಕ್ಕ. ವಿಜಿ ಇದ್ದಕ್ಕಿದ್ದಂಗೆ ಆಸ್ಪತ್ರೆ ಒಳಗಡೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬಿಟ್ಲು, ಹಿಂಗೆ ಆಯಿತು ಅಂತ ಹೇಳಿ ವರ್ಷ ಫೋನ್ ಮಾಡಿದ್ದ. ಅಯ್ಯೋ ಈ ಸುದ್ದಿ ಕೇಳಿ ನಮ್ಮ ಕೈಲಿ ಯಾರಿಗೂ ಆಗ್ತಿಲ್ಲ. ನಿಮಗೂ ಒಂಥರ ಆಶ್ಚರ್ಯ ಆಗ್ತಾ ಇರ್ಬೋದು, ನನಗೂ ಒಂಥರ ಆಶ್ಚರ್ಯ ಆಗ್ತಾ ಐತೆ. ಅಯ್ಯೋ ದೇವ್ರೆ ಏನಪ್ಪ ಇದು ಹಿಂಗಾಯ್ತು ಅನ್ನಿಸ್ತಾ ಐತೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.